ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋ ಯಲಗಿರಿ ಭಾಗ 2 ಆಗಿರುತ್ತದೆ. ಹಿಂದಿನ ವಿಡಿಯೋದಲ್ಲಿ ಯಲಗಿರಿ ಬಗ್ಗೆ ನಾನು ಸ್ವಲ್ಪ ವಿಷಯ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಮತ್ತು ಸ್ವಲ್ಪ ಜಾಗಗಳು ತೋರಿಸುತ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಲವೂರು ವ್ಯೂ ಪಾಯಿಂಟ್ ತೋರಿಸುತ್ತೇನೆ ಸ್ನೇಹಿತರೆ. ಅದು ತುಂಬ ಚೆನ್ನಾಗಿದೆ, ತುಂಬ ಆಕರ್ಷಣೀಯವಾಗಿದೆ. ಸೊ ಅದು ಬಿಟ್ಟರೆ ವೆಲವನ್ ಟೆಂಪಲ್ ಅಂತ ಒಂದಿದೆ, ಮುರುಗನ್ ಟೆಂಪಲ್ ಅಂತ. ಸೊ ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಅದು ನಿಮಗೆ ತೋರಿಸುತ್ತೇನೆ. ನಿಮಗೆಲ್ಲ ಒಂದು ಪ್ರಶ್ನೆ ಇರಬೇಕಲ್ವ ಸ್ನೇಹಿತರೆ, ಇಲ್ಲಿ ಎಷ್ಟು ಏರ್ ಪಿನ್ ಬೆಂಡ್ಸ್ ಇದೆ ಅಂತ. ಸೊ ಇಲ್ಲಿ ಟೋಟಲ್ 14 ಏರ್ ಪಿನ್ ಬೆಂಡ್ಸ್ ಇದೆ ಸ್ನೇಹಿತರೆ. ನಿಮಗೆ ಬೈಕ್ ಅಥವಾ ಕಾರ್ ಓಡಿಸ್ತಾ ಇದ್ರೆ ನಿಮಗೆ ತುಂಬಾ ಮಜಾ ಸಿಗುತ್ತದೆ. ಮತ್ತೆ ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದ್ರೆ ಸ್ನೇಹಿತರೆ, ಆರಾಮಾಗಿ ನೀವು ರೈಲಿನಲ್ಲಿ ಬರಬಹುದು. ಸೊ ನಿಯರ್ ಬೈ ನಿಲ್ದಾಣ ಅಂದ್ರೆ ಜೋಲಾರ್ಪೇಟೆ ಜಂಕ್ಷನ್ ಅಂತ. ಸೊ ಅಲ್ಲಿಂದ ಆಟೋ ಅಥವಾ ಬಸ್ ಹತ್ಕೊಂಡ್ ಬರ್ಬೋದು. ಸೊ ನಿಮಗೆ ನಿಯರ್ ಆಗುತ್ತೆ. ಸೊ ಓನ್ ವೆಹಿಕಲ್ ಇದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಸೊ ನೀವು ನೋಡ್ತಾ ಇರ್ಬೋದು, ನೋಡಿ ಇದೇ ನೀಲವೂರು ವ್ಯೂ ಪಾಯಿಂಟ್ ಎಷ್ಟು ಸುಂದರವಾಗಿದೆಯಲ್ಲ. ಸೊ ಇನ್ಯಾಕೆ ತಡ ಸ್ನೇಹಿತರೆ, ಬನ್ನಿ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಟ್ರೆಕ್ಕಿಂಗ್ ರೂಟ್ ಹೇಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನ್ ಸಖತ್ತಾಗಿದೆ ಅಂದ್ರೆ. ಕಮಾನ್, ಸ್ನೇಹಿತರೆ, ಮುರುಗನ್ ಟೆಂಪಲ್ ಬಂದ್ರೆ ಯಲಗಿರಿಯಲ್ಲಿ ಈ ತರ ಮೆಟ್ಟಬೇಕು. ಅದು ವಾಹನ ನವಿಲಿರ್ಬೇಕು ಅಲ್ಲ, ಏನೋ ಬೇಟೆ ಆಡೋ ತರ ಒಂದು ವಿಗ್ರಹ ಮಾಡಿದ್ದಾರೆ. ಪರೋಟ ಮತ್ತೆ ವೆಜ್ ಕುರ್ಮಾ. ಫೈನಲಿ ಮಳೆ ಜೋರಾಗೋಯ್ತು ಸ್ನೇಹಿತರೆ. ಅವಾಗಲೇ ಡ್ರಾಪ್ ಬೀಳ್ತಾ ಇತ್ತು, ಇವಾಗ ಮಳೆ ಜೋರಾಗೋಯ್ತು. ಆನ್ ದ ವೇ ಟು ಎಲ್ಲರೂ ನೋಡಿ ಸ್ನೇಹಿತರೆ, ಸಕ್ಕತ್ತಾದ ಮಳೆ. ಮುಂದೆ ಬೆಟ್ಟ, ಇಲ್ಲಿ ಇವಾಗ ಈ ವ್ಯೂ ಪಾಯಿಂಟ್ ಬಂದಿದ್ದೀರಿ ಸ್ನೇಹಿತರೆ. ಏನಿದೆ ನಲವೂರು ವ್ಯೂ ಪಾಯಿಂಟ್. ನಲವೂರು ವ್ಯೂ ಪಾಯಿಂಟ್ ಅಂತೆ. ಟ್ರೆಕ್ ಮಾಡ್ಬೇಕು ಸ್ವಲ್ಪ ಈ ಬೆಟ್ಟನ. ನೋಡಿ ಸ್ನೇಹಿತರೆ, ಟ್ರೆಕ್ಕಿಂಗ್ ರೂಟ್ ಹೇಗಿದೆ ನಲವೂರು ವ್ಯೂ ಪಾಯಿಂಟ್ ನೋಡಕ್ಕೆ. ಹತ್ತು ಐಸಾ, ಜೋರಾಗತ್ತು ಐಸಾ. Very interesting, but I don't care. ಫೈನಲಿ ಎಂಟ್ರಿ ಆದ್ರಿ ಸ್ನೇಹಿತರೆ, ನಲವೂರು ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು. ಅದೇ ನೀಲವೂರು ವ್ಯೂ ಪಾಯಿಂಟ್. ನೋಡ್ತಾ ಇರ್ಬೋದು ನೀವು, ಸಕಲ ಕಾಣಿಸ್ತಾ ಇದೆ. ಹಾಂ, ಎಲ್ಲದಕ್ಕೂ ಟಿಕೆಟ್ ಇಲ್ಲಿ. ನಾವು ಬಂದಿದ್ದೀವಿ ನೀಲವೂರು ವ್ಯೂ ಪಾಯಿಂಟ್ಗೆ. ವಿಡಿಯೋದಲ್ಲಿ ನೋಡಿದಾಗೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೆ ನಾವು ಹುಡ್ಕೊಂಡು ಬಂದಿದ್ದೀವಿ. ಆದರೆ ಟ್ರೆಕ್ಕಿಂಗ್ ಪ್ಲೇಸ್ ನೋಡಿ ಚೆನ್ನಾಗಿದೆ. ಇದನ್ನು ಕೂಡ ಒಂದು ರೋಡ್ ಥರನೇ ಮಾಡಿದ್ದಾರೆ. ನೋಡೋಣ ವ್ಯೂ ಪಾಯಿಂಟ್ ಸ್ವಲ್ಪ ಕಲ್ಲು ಜಾಸ್ತಿ ಇತ್ತು, ಆಮೇಲೆ ಸ್ವಲ್ಪ ಚೆನ್ನಾಗಿದೆಯಾ? ಓಕೆ, ಅಲ್ಲಿ ಹೇಗಿದೆ ಅಂತ ಹೋಗ್ಬಿಟ್ಟು ನೋಡೋಣ. ಫೈನಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ವಾವ್, ನೆಕ್ಸ್ಟ್ ಲೆವೆಲ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನ್ ಸಖತ್ತಾಗಿದೆ ಅಂದ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೋಡ್ತಾ ಇರೋದು ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ. No comments. ಟ್ರೆಕ್ ಮಾಡಿ ಸುಸ್ತಾಯಿತು ಸ್ನೇಹಿತರೆ. ಸೊ ಅದಕ್ಕೆ ಒಂದು ಕಡೆ ಇಲ್ಲಿ ಸೀಟ್ ಸಿಕ್ತು ನಮಗೆ, ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಿ. ಬಿಸಿಲು ಇಲ್ಲಂತೂ ಬಿಸಿಲಿದೆ, ಬಿಸಿಲು ಬರ್ತಾ ಇದೆ, ಮೋಡ ಕವರ್ ಆಗಿದ ತಕ್ಷಣ ಎರಡೂ ಬರ್ತಾ ಇದೆ. ನಾವೇನೋ ಸ್ವಲ್ಪ ಲೈಟಾಗಿ ಮಳೆ ಇರುತ್ತೆ ಅಂತ ಅಂದ್ಕೊಂಡ್ರಿ, ಬಿಕಾಸ್ ಜೂನ್ ಅಲ್ವಾ, ಜೂನ್ ಎಂಡು, ಮಳೆ ಇರುತ್ತೆ ಅಂದ್ಕೊಂಡ್ರಿ. ಬಟ್ ಮಳೆ ಇಲ್ಲ, ಮೋಡ ಇದೆ ಸ್ನೇಹಿತರೆ. ಮೋಡ ಬಿಸಿಲು, ಮೋಡ ಕವರ್ ಆದರೆ ಬಿಸಿಲು ಬರಲ್ಲ, ಎರಡು ಬರುತ್ತೆ. ಸೊ ಮಳೆ ಅಂತೂ ಇಲ್ಲ. ಜೂನ್ ಎಂಡ್ ಅಲ್ವಾ, ಮಳೆ ಇರುತ್ತೆ ಅಂದ್ಕೊಂಡ್ರಿ, ಇಲ್ಲ. ಇನ್ನೊಂದು 15-20 ಡೇಸ್ ಆದಮೇಲೆ ಮಳೆ ಬರಬಹುದು, ಚಾನ್ಸಸ್ ಇದೆ. ಸೊ ನೋಡಿ, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನೋಡಿ ಇದು ವೆದರ್. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಕಮಾನ್, ಟೈಮ್ ಆಯಿತು. ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಹೆಂಗೆ?
ಇನ್ನ ಇವಾಗ ಅಪ್ಪಿಲ್ ಹೊಡೆದ್ರೆ ಡೌನ್ ಇಲ್ಲಿ ಮಾಡ್ಬೇಕು. ಇವಾಗ ನಡ್ಕೊಂಡು ಕೆಳಗೆ ಹೋಗ್ಬೇಕು. ಮೊಬೈಲ್ ತಗೊಂಡೆ ತಾನೆ, ಏನೋ ಬಿಟ್ಟಿಲ್ಲ ತಾನೆ. ನಮ್ಮ ವ್ಯೂ ಪಾಯಿಂಟ್ ಸೂಪರ್ ಆಗಿತ್ತು. ನನಗೆ ಈ ಥರ ವ್ಯೂ ಪಾಯಿಂಟಲ್ಲಿ ನೋಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ರಿಫ್ರೆಶ್ಡು ನೆಮ್ಮದಿ. ಒಂದು ಹಾಫ್ ಆನ್ ಅವರ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಬಿಸಿಲಿತ್ತು ಅಂತ ಬೇಗ ಬಂದ್ವಿ ಅಷ್ಟೇ, ಇಲ್ಲ ಅಂದರೆ ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಇನ್ನೂ ಸೂಪರ್ ಆಗಿರುತ್ತೆ. ಮಾರ್ನಿಂಗ್ ಬೆಳಿಗ್ಗೆ ಒಂದು 5-6 ಗಂಟೆಗೆಲ್ಲ ಬಂದು ಕಾಯ್ತಿದ್ವಿ. ಹೌದು, ಈವ್ನಿಂಗು ಸಖತ್ತಾಗಿರುತ್ತೆ. ಬಟ್ ತಂಪಿರ್ಬೇಕಷ್ಟೆ. ಸ್ವಲ್ಪ ಮೋಡ ಇದ್ದು ಸ್ವಲ್ಪ ರೇನಿ ವೆದರ್ ಇದ್ರೆ ಇನ್ನೂ ಸಖತ್ತಾಗಿರೋದು. ಡಾಗಿ ಬಿಸ್ಕೆಟ್ ಇದ್ರೆ ಹಾಕು. ಬಿಸ್ಕೆಟ್ ಇಲ್ವಲ್ಲ ಡಾಗಿ. ಮೇಲೆ ಹತ್ತೋ ಹೊತ್ತಿಗೆ ಏನೋ ಈಸಿಯಾಗಿ ಗ್ರಿಪ್ ಸಿಕ್ತು, ಹತ್ಬಿಟ್ರಿ. ಕೆಳಗಿಳಿ ಹೊತ್ತಿಗೆ ಹುಷಾರಾಗಿ ಇಳಿಬೇಕು. ಮಳೆ ಗಿಳೆ ಬಂದಿತ್ತು ಅಂದರೆ ಸೀದಾ ಸ್ಲಿಪ್ ಆಗ್ಬಿಡುತ್ತೆ ಅಲ್ವಾ? ಹಾಂ ಹಾಂ ಬೇಡ, ಇಮ್ಯುನಿಟಿ ಬೂಸ್ಟರ್. ಬಂದ್ರಿ ಸ್ನೇಹಿತರೆ, ಕೊನೆಗೂ ಇನ್ನೊಂದು ಸ್ವಲ್ಪ ನೋಡಿ. ನಮ್ಮ ಕಾರ್ ಬಂತು. ಫೈನಲಿ ಟ್ರೆಕ್ಕಿಂಗ್ ಮುಗೀತು. ಅಲ್ಲಿಂದ ಇಲ್ಲಿ ಬಂದ್ರಿ. ನಡಿ ಬನ್ನಿ, ಇವಾಗ ಹೋಗೋಣ. ಹೋಗ್ಬಿಟ್ಟು ಇವಾಗ ಲಂಚ್ ಮಾಡಬೇಕು. ಸ್ವಲ್ಪ ಗಾಳಿ ಆಡಲಿ. ನೋಡಿ ಸ್ನೇಹಿತರೆ, ರೋಡ್ ಹೆಂಗಿದೆ. ಫುಲ್ ಆಫ್ ರೋಡು. ಅಂತ ಕಿಡ್ ಹೊಡಿತೈತೆ ಕಾರ್ ಟೈರು. ನೀವು ವಿಡಿಯೋ ಮಾಡಪ್ಪ, ನಾನು ಕಾರ್ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಬರೀ ಡೌಗಳು ನಿಂದ. ನೋಡಿ ಎಷ್ಟು ಡೌನ್ ಇದೆ. ಸೀಟ್ ಬೆಲ್ಟ್ ಹಾಕೊಳಪ್ಪ. ಇಲ್ಲೆಲ್ಲ ಯು ಶುಡ್ ನಾಟ್ ಪ್ಲೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಸೊ ನಾವು ಇವಾಗ ಲಾರ್ಡ್ ಮುರುಗನ್ ಟೆಂಪಲ್ ಬಂದ್ರಿ ಸ್ನೇಹಿತರೆ. ಸೊ ಇದು ಲಾಸ್ಟ್ ಡೆಸ್ಟಿನೇಷನ್ ನಮ್ದು ಯಲಗಿರಿಲಿ. ಲಾರ್ಡ್ ಮುರುಗನ್ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಇವಾಗ. ಸೊ ಇವಾಗ ಮಧ್ಯಾಹ್ನ ಆಗಿದೆ. ನೋಡೋಣ ಓಪನ್ ಇರುತ್ತಾ ಟೆಂಪಲ್ ಅಂತ. ಟೆಂಪಲ್ ಓಪನ್ ಇದ್ರೆ ವಿ ಆರ್ ಲಕ್ಕಿ. ಓ ಸ್ಟೆಪ್ಸ್ ಇದೆ. ಇವಾಗ ಗೊತ್ತಾಗುತ್ತೆ ಕುಶಾಲ್ ಅವ್ರಿಗೆ. ಸ್ಟೆಪ್ ಇದೆ ಜಾಸ್ತಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಮುರುಗನ್ ಅಂದ್ರೆ ಲಾರ್ಡ್ ಶಿವನ. ಎಸ್. ನೋಡಿ ಸ್ನೇಹಿತರೆ, ಮುರುಗನ್ ಟೆಂಪಲ್ ಬಂದ್ರೆ ಯಲಗಿರಿಯಲ್ಲಿ ಈ ತರ ಮೆಟ್ಲು ಹತ್ಬೇಕು. ಸ್ವಲ್ಪ ಇರುತ್ತೆ ಮೆಟ್ಲು, ಜಾಸ್ತಿ ಏನಿರಲ್ಲ. ದೊಡ್ಡದಾಗಿದೆ ಅನ್ಸುತ್ತೆ ಟೆಂಪಲ್. ಟೆಂಪಲ್ ದೊಡ್ಡದಾಗಿದೆ. ಮಜಾ ಆಯಾ. ಇಲ್ಲೂ ಒಂದು ಕಾರ್ ಪಾರ್ಕಿಂಗ್ ಇದೆ. ನಾವು ಕೆಳಗೆ ಪಾರ್ಕ್ ಮಾಡಿ ಬಂದ್ರಿ. ಇಲ್ಲಿ ನೋಡಿ, ನಾವು ಬರ್ತಾ ಇದ್ದೀವಿ ಮುರುಗನ್ ಟೆಂಪಲ್ಗೆ. ಚೆನ್ನಾಗಿದೆ, ಒಂಥರ ಟೆಂಪಲ್ ನೇಚರಲ್ಲಿದೆ. ಯಾವ ಥರ ಅಂದರೆ ಸುತ್ತ ನೇಚರು, ಮಧ್ಯಕ್ಕೆ ಮಾತ್ರ ಫುಲ್ ಮೆಟ್ಲುಗಳು ಮಾಡಿದ್ದಾರೆ. ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ, ನೇಚರಲ್ಲಿ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ನೋಡೋಣ, ಟೆಂಪಲ್ ಬಂದಮೇಲೆ ಎಲ್ರಿಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಮಗೂ ಹಾಗೆ ಅನಿಸುತ್ತೆ. ನೋಡಿ ಚೆನ್ನಾಗಿದೆ. ನನಗೆ ಯಾವ ಥರ ಫೀಲ್ ಬರ್ತದೆ ಅಂದರೆ ಸ್ನೇಹಿತರೆ, ಸೇಮ್ ನಾವು ತಿರುಪತಿ ಮೆಟ್ಲತ್ತಿರಲ್ವಾ ಆ ಥರ ಫೀಲ್ ಬರ್ತಾ ಇದೆ. ಸೊ ಅದೇ ಥರ ಫೀಲ್ ಬರ್ತಾ ಇದೆ. ಇನ್ನೇನು ಬಂತು ಅನಿಸುತ್ತೆ. ಟೆಂಪಲ್ಗೆ ಹೋದರೆ ಒಂಥರ ಪೀಸ್ ಆಫ್ ಮೈಂಡ್. ನೋಡಿ ಸ್ನೇಹಿತರೆ, ಇದೇ ವೆಲವನ್ ಟೆಂಪಲ್ ಎಂದರೆ ಯಲಗಿರಿಯ ಪ್ರಸಿದ್ಧಿ ಮುರುಗನ್ ದೇವಾಲಯ.
ವೆಲನ್ ಎಂದರೆ ಕೈಯಲ್ಲಿ ವೆಲ್ ಅರ್ಥಾತ್ ಹಿಡಿದಿರುವ ಮುರುಗನ್ ಎಂದರ್ಥ. ಸೊ ಇದರ ಬಗ್ಗೆ ಹೇಳಬೇಕು ಎಂದರೆ ಸ್ನೇಹಿತರೆ, ಸೊ ಇದು ಬಂದ್ಬಿಟ್ಟು ದೇವಾಲಯ, ಮುರುಗನ್ ಮತ್ತು ಆತನ ಪತ್ನಿ ವಳ್ಳಿಯ ಸುಂದರ ವಿಗ್ರಹಗಳಿವೆ. ಸೊ ಈ ವಿಗ್ರಹಗಳನ್ನು ಸ್ಥಳೀಯ ಗಿರಿಜನರಾದ ಕುರುವ ಬೇಡರ ರೂಪಗಳಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ. ಸೊ ಇದು 1964ರಲ್ಲಿ ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನ ಎಂಟರ್ ಆಗುವಾಗ ಸ್ಟಾರ್ಟಿಂಗ್ ಒಂದು ಮೂರ್ತಿ ತೋರಿಸಿದ್ನಲ್ಲ ಸ್ನೇಹಿತರೆ, ಸೊ ಅದೇ ಮಹಾಭಾರತದ ಪೌರಾಣಿಕ ವೀರ ಘಟೋತ್ಕಚನ ಬೃಹತ್ ಮೂರ್ತಿ ಸ್ನೇಹಿತರೆ. ಸೊ ಭಕ್ತರು ಏನಾದ್ರು ಬಂದಾಗ ಆ ಮೂರ್ತಿನ ವಿಶೇಷವಾಗಿ ನೋಡ್ತಾರೆ. ಬೆಟ್ಟದ ತುದಿಯಲ್ಲಿ ದೇವಾಲಯವಿರುವುದರಿಂದ ಇಲ್ಲಿಂದ ಇಡೀ ಯಲಗಿರಿ ಕಣಿವೆ ಮತ್ತು ಸುತ್ತಮುತ್ತಲಿನ ಹಸಿರು ಬೆಟ್ಟಗಳ ಸುಂದರ ನೋಟ ಕಾಣಿಸುತ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಸ್ನೇಹಿತರೆ, ಇಲ್ಲೊಂದು ಹಬ್ಬ ಆಚರಿಸ್ತಾರೆ, ಆಡಿ ಫೆಸ್ಟಿವಲ್ ಅಂತ. ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಈ ಆಡಿ ಕೃತಿಕೈ ಉತ್ಸವ ಇಲ್ಲಿ ಬಹಳ ಪ್ರಸಿದ್ಧ ಅಂತೆ ಸ್ನೇಹಿತರೆ. ಸೊ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6ರಿಂದ ರಾತ್ರಿ 8ರವರೆಗೆ ಇರುತ್ತೆ. ಮತ್ತೆ ಶುಲ್ಕ ಉಚಿತ ಸ್ನೇಹಿತರೆ. ಇಲ್ಲಿ ಏನಂದ್ರೆ ವಿಶೇಷತೆ, ನವಿಲು ದೇವರ ವಿಗ್ರಹ ಮಾಡಿ ಪೂಜೆಗೆ ಇಟ್ಟಿದ್ದಾರೆ. ಐ ಥಿಂಕ್ ಇದೇ ಇಲ್ಲಿ ವಿಶೇಷತೆ ಅಂತ ಅನ್ಸುತ್ತೆ. ನೀವು ನೋಡ್ತಾ ಇದ್ದೀವಿ, ಹೌದು, ಏನು ಅಂತ ಅರ್ಥ ಆಗ್ತಿಲ್ಲ ನನಗೇನು. ಬಟ್ ನವಿಲು ದೇವರ ಒಂದು ವಿಗ್ರಹ ಮಾಡಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಮೇಬಿ ಇಲ್ಲಿಯ ಒಂದು ವಿಶೇಷತೆ ಇರಬಹುದು. ಇಲ್ಲಿ ದೇವರು ನವಿಲ್ ದೇವರು, ಆ ದೇವಿ ಇದೆಯಲ್ಲ ಅದು ವಾಹನ ನವಿಲಿರಬೇಕು. No comments. No comments. ಆ್ಯಕ್ಚುಲಿ ಅದೇ ಥರ ಹಂಗೆ ಇರುತ್ತೆ ತಾನೆ. ಸ್ಟ್ಯಾಚ್ಯೂ ಮಾಡಿದ್ದಾರೆ. ಮತ್ತು ಇಲ್ಲಿ ಏನೋ ಬೇಟೆ ಆಡೋ ಥರ ಶಿವ ಅದು ಅಲ್ವಾ? ಅಲ್ಲ, ಏನೋ ಬೇಟೆ ಆಡೋ ಥರ ಒಂದು ವಿಗ್ರಹ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಸೊ ಸ್ನೇಹಿತರೆ, ದರ್ಶನ ಆಯಿತು. ಸ್ವಲ್ಪ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡೋಣ. ಇರುವೆಗಳಿದೆ, ಹುಷಾರು, ಕೆಂಪಿರುವೆಗಳು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಕೆಳಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಳ್ಳೆ ಹೋಟ್ಲು ಹುಡುಕ್ಬೇಕು ಸ್ನೇಹಿತರೆ. ನೀವು ನೋಡ್ತಾ ಇರಬಹುದು, ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಇದೇನು ತುಂಬ ತಮಿಳ್ ಬರೆದಿದ್ದಾರೆ, ಕೆಲವೊಂದು ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಮತ್ತು ದೇವ್ರ ಹೆಸರು ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ. ಸೊ ಇದ್ರ ಏನು ಅರ್ಥ ಆಗುತ್ತೆ ಅಂದರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು, ಇಲ್ಲಿ ಹತ್ತತ್ರ ಇರೋ ಪ್ಲೇಸ್ಗಳು, ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರ ಹೆಸರುಗಳು, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಸೊ ಅದೆಲ್ಲ ಬರೆದಿದ್ದಾರೆ ಇದರಲ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಳಿತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೋ ತನಕ ಬಿಸಿಲು ಬಂತು. ಇವಾಗ ಒಂದೊಂದೇ ಡ್ರಾಪ್ ಹನಿ ಉದುರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಆಕ್ಚುಲಿ ಚೆನ್ನಾಗಿರೋದು ಇಲ್ಲಿ ಸುಮ್ಮನೆ ಒಂದು 3-4 ಡ್ರಾಪು ಬಿತ್ತು ಅಷ್ಟೇ. ಇವಾಗ ಫೈನಲಿ ನಮಗೊಂದು ಹೋಟ್ಲು ಸಿಕ್ಕಿದೆ. ಆ ಹೋಟ್ಲಿಗೆ ಹೋಗ್ಬಿಟ್ಟು ಇವಾಗ ಊಟ ಮುಗಿಸ್ಬೇಕು ಸ್ನೇಹಿತರೆ. ಬನ್ನಿ ಹೊಡುವ. ಈ ಹೋಟೆಲ್ಗೆ ಬಂದರೆ ಹೋಟೆಲ್ ಕ್ರಂಚಿ ಅಂತ. ಸೊ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ನಾವು ವೆಜ್ ತಿಂತಾ ಇದ್ದೀರಿ. ಊಟ ನೋಡಿ, ಫೋಟೋದಲ್ಲಿ ನೋಡಿದ್ರೆ ರೈಸು, ದೋಸೆ ಏನೋ ಇದೆ. ಬನ್ನಿ ಟ್ರೈ ಮಾಡಿ. ಮಧ್ಯಾಹ್ನ ಊಟ ಕಂಪ್ಲೀಟು. ಇವಾಗ ಸ್ಟಾರ್ಟ್ ಆಗಿದೆ. ಇದಕ್ಕೆ ಊಟ ಮುಗಿಸ್ಕೊಂಡು ಹೊರಡೋಣ. ರೈಸ್ ಜೊತೆ ಪರೋಟ ಮತ್ತು ವೆಜ್ ಕುರ್ಮಾ. ಚೆನ್ನಾಗಿದೆಯಾ? ಊಟ ಬಾಯಲ್ಲಾಗಿ ಮಶ್ರೂಮ್ ಬಿರಿಯಾನಿ. ಸ್ನೇಹಿತರೆ, ಫೈನಲಿ ಲಂಚ್ ಮುಗೀತು. ಸೊ ಇಲ್ಲಿ ಏನು ಚೆನ್ನಾಗಿತ್ತು ಅಂದರೆ ವೆಜ್ ಮೀಲ್ಸ್ ಚೆನ್ನಾಗಿತ್ತು, ಮತ್ತು ಮಶ್ರೂಮ್ ರೈಸ್ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದಾಗ, ಯಳಗಿರಿ ಬಂದಾಗ, ಈ ಹೋಟ್ಲಿಗೆ ಹೋದಾಗ ಈ ವೆಜ್ ಮೀಲ್ಸು, ಮಶ್ರೂಮ್ ರೈಸು ಮಿಸ್ ಮಾಡ್ಕೋಬೇಡಿ. ಮತ್ತು ಪರೋಟನೂ ಆ್ಯಾವ್ರೇಜ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಗಟ್ಟಿ ಇತ್ತು, ಬಟ್ ಆ್ಯಾವ್ರೇಜ್ ಆಗಿತ್ತು. ಬಟ್ ಓವರ್ ಆಲ್ ಚೆನ್ನಾಗಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಯಳಗಿರಿ ಕಂಪ್ಲೀಟ್ ಆಯಿತು. ಲಂಚ್ ಅಂತೂ ಮುಗೀತು. ಇವಾಗ ಫೈನಲಿ ವಿ ಆರ್ ಗೆಟಿಂಗ್ ಡೌನ್. ಇವಾಗ ಮತ್ತೆ ನಮಗೆ ಘಾಟ್ ಸೆಕ್ಷನ್ ಸಿಗುತ್ತೆ. ಇವಾಗ ಏನೋ ಐ ಥಿಂಕ್ 14 ಏರ್ಪಿನ್ ಬೆಂಡ್ಸ್ ಇರುತ್ತೆ. ಸೊ
ಸೊ ಮೊದಲನೇ ಏರ್ ಪಿನ್ ಬಂದು ಸಿಕ್ತು. ಬಟ್ ದೇವ್ರ ದಯದಿಂದ ನಮಗೆ ವಾಮಿಟ್ ಆಗಿಲ್ಲ ಅಂದ್ರೆ ಒಳ್ಳೇದು, ಬಿಕಾಸ್ ಇವಾಗ ತಾನೇ ಕಂಠ ಪೂರ್ತಿ ತಿಂದಿದ್ದೀರಿ. ಮೊದಲನೇ ಏರ್ ಪಿನ್ ಬೆಂಡ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ತಿರ್ಸ್ಬೇಕು, ಮೆತ್ತಗೆ ತಿರ್ಸ್ರೆ ನಮ್ಗೆ ವಾಮಿಟ್ ಆಗುತ್ತೆ. ಹೋಗುವಾಗ ಬಿಸಿಲಿತ್ತು, ಅಷ್ಟೇನು ಚೆನ್ನಾಗಿ ಅನಿಸಿರ್ಲಿಲ್ಲ. ಬಟ್ ಇವಾಗ ಫುಲ್ಲು ಮೋಡ ಕವಿದ ವಾತಾವರಣ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಫುಲ್ ಇವಾಗ ತಂಪು ಅನ್ನಿಸ್ತದೆ. ನಾವು ಬರ್ತಾನೆ ಇದೆ ವೆದರ್ ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರಿ ಸೀರಿಯಸ್ಲಿ. ಬಟ್ ಇಟ್ಸ್ ಓಕೆ, ಇದಾದ್ರೂ ಸಿಗ್ತಲ್ಲ, ಅದು ಖುಷಿ ಇದೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ಲ, ಅದಕ್ಕೆ. ಏನಂತಾರೆ? ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ನಮ್ಗೆ ಸ್ವಲ್ಪ ಆದ್ರೂ ಒಳ್ಳೆ ಕ್ಲೈಮೇಟ್ ಸಿಕ್ತು. ನನಗೆ ಡ್ರೈವ್ ಮಾಡೋ ಹೊತ್ತಿಗೆ ಸಿಕ್ಕಿದೆಯಲ್ಲೋ, ಅದು ತುಂಬಾ ಖುಷಿ ಆಗ್ತಾ ಇದೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಫೈನಲಿ ಮಳೆ ಜೋರಾಗೋಯ್ತು ಸ್ನೇಹಿತರೆ. ಅವಾಗಲೇ ಡ್ರಾಪ್ ಬೀಳ್ತಾ ಇತ್ತು, ಇವಾಗ ಮಳೆ ಜೋರಾಗೋಯ್ತು. ನೋಡಿ ನಮ್ ಲಕ್ಕಿ ಆಗಿದೆ, ನಾವು ಘಾಟ್ ಸೆಕ್ಷನ್ ಅಲ್ಲಿ ಇರೋತ್ತಿಗೆ ಮಳೆ ಬಂತು. ಫುಲ್ ಏರ್ ಪಿನ್ ಬೆಂಡ್ಸ್ ಅಲ್ಲಿ ಸೂಪರ್ ಆಗಿದೆ. ಈ ಕಡೆ ನೋಡಿ ವ್ಯೂ, ವಾವ್ ಅಮೇಜಿಂಗ್. ಈ ತರ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಕ್ರೇಜಿ ಸ್ನೇಹಿತರೆ. ತುಂಬಾ ಜನ ಮಾಡಿರ್ತೀರಾ, ಬಟ್ ಮಳೆಯಲ್ಲಿ ಮಾಡೋದಂತೂ ಅದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ, ಅಲ್ವಾ? ನೋಡಿ ನೀರೆಲ್ಲ ಒಳಗ್ ಬರ್ತಾ ಇದೆ. ಓ ಹುಷಾರಾಗಿರ್ಬೇಕು. ಬಟ್ ಸ್ಟಿಲ್ ನನಗೆ ಹೋಗಕ್ಕಂತೂ ಮನ್ಸಿಲ್ಲ, ಅದಕ್ಕೆ ಮೆತ್ತು ಓಡಿಸ್ತಾ ಇದೀನಿ. ಹಿಂದೆ ಬರೋರು ಆರನ್ ಮೈಲ್ ಹೊಡಿತಾವ್ರೆ ಬೇಗ ಹೋಗಕ್ಕೆ. ಬಟ್ ನನ್ ಮಳೆಲಿ ಹೋಗ್ಬೇಕಲ್ವಾ, ನಮಗ್ ಕರೆಕ್ಟ್ ಟೈಮ್ ಮಳೆ ಬಂದಿದೆ ಅಂತ ಹೇಳ್ಬೋದು ಸೀರಿಯಸ್ಲಿ. ನಾವಲ್ಲೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ, ಅಲ್ಲೆಲ್ಲೂ ಮಳೆ ಬಂದಿಲ್ಲ. ಸೀರಿಯಸ್ಲಿ ನಾವು ಡ್ರೈವ್ ಮಾಡಿ ಘಾಟ್ ಸೆಕ್ಷನ್ ಅಲ್ಲಿ ಏರ್ ಪಿನ್ ಬೆಂಡ್ಸ್ ಅಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ. ಅದು ನಾವು ಟೈಮ್ ಚೆನ್ನಾಗಿದೆ ಸೀರಿಯಸ್ಲಿ. ಮಳೆ ಬರುವ ಮನಸ್ಸೀಗ ಚಾರಿದೆ. ಎಲ್ಲಿಡಿದ್ಯಾ ವಿಡಿಯೋ? ನಾನಿಲ್ಲಿ ಆಡ್ತಾ ಇದೀನಿ, ನೀನು ಕೋತಿಗಳು ವಿಡಿಯೋ ಹಿಡಿತಾ ಇದ್ಯಾ? ಮತ್ತೆ ನಿನ್ನ ಹಿಡ್ಕೊ ಹಂಗಾರೆ. ಏರ್ ಪಿನ್ ಬೆಂಡ್ ನೋಡಿ ಸ್ನೇಹಿತರೆ, ಏರ್ ಪಿನ್ ಬೆಂಡ್ ನೋಡಿ ಹೇಗ್ ಕಾಣಿಸ್ತಾ ಇದೆ. ಫುಲ್ ಜಿಗ್ ಜಾಗ್ ಜಿಗ್ ಜಾಗ್ ಜಿಗ್ ಜಾಗ್ ಜಿಗ್ ಜಾಗ್ ಜಿಗ್ ಜಾಗ್ ಜಿಗ್ ಜಾಗ್ ಜಿಗ್ ಜಾಗ್. ಫೈನಲಿ ಯಳಗಿರಿ ಇಳಿದಾಯ್ತು ಸ್ನೇಹಿತರೆ. ಸೊ ಇವಾಗ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಅದು ಯಾವ ಪ್ಲೇಸು ಅಂತ ನೀವು ಗೆಸ್ ಮಾಡಿ ನೋಡೋಣ. ನಿಮಗೆ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 1 2 3 4 5. ಸೊ ನೀವು ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ನಾವು ಹೋಗ್ತಾ ಇರೋದು ಇವಾಗ ಗೋಲ್ಡನ್ ಟೆಂಪಲ್ ವೆಲ್ಲೂರ್ ಸ್ನೇಹಿತರೆ, ಬನ್ನಿ. ಸೊ ಮ್ಯಾಪು 73 ಕಿಲೋಮೀಟರ್ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನ ನಾವು ಮೇನ್ ಹೈವೇ ಕನೆಕ್ಟ್ ಆಗಬೇಕು. ಟೈಮ್ ಬಂದ್ಬಿಟ್ಟು 1 hour 13 minutes ತೋರಿಸ್ತಾ ಇದೆ. ಸೊ ನಾವು ಅಷ್ಟರಲ್ಲಿ ತಲುಪ್ತೀರಾ ನೋಡೋಣ, ಬನ್ನಿ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ಇಲ್ಲ ಮಳೆ ಹಿಡ್ಕೊಂಡೈತೆ. ಆನ್ ದ ವೇ ಟು ವೆಲ್ಲೂರ್ ನೋಡಿ ಸ್ನೇಹಿತರೆ, ಸಾಕಾರ ಮಳೆ, ಮುಂದೆ ಬೆಟ್ಟ, ಇಲ್ಲಿ ಹೈವೇ, ಒಳ್ಳೆ ಸಾಂಗ್ ಜೊತೆಗೆ ಹಾಡು, ಇನ್ನೇಕೆ ಕಾಲ ಹರಣ, ದೂರಾನೇ ತುಂಬಾ ಕಠಿಣ ಅಂತ. ಫೈನಲಿ ವಿ ಆರ್ ನಿಯರ್ ಟು ದ ಗೋಲ್ಡನ್ ಟೆಂಪಲ್. ನಿಮ್ಗೆ ಆರ್ಚ್ ಕಾಣಿಸ್ತಾ ಇರ್ಬೋದು ಅಲ್ಲಿ. ಇನ್ನೊಂದ್ ಸ್ವಲ್ಪ ಹತ್ರ ಹೋದ್ರೆ ನೀಟಾಗಿ ಆರ್ಚ್ ಕಾಣಿಸುತ್ತೆ ಸ್ನೇಹಿತರೆ. ಇನ್ನು ಜಸ್ಟ್ 200 meters ಇದೆ ಅಷ್ಟೇ. ನೋಡೋಣ ಒಳಗಡೆ ಹೋಗಿ. ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ನಿಮ್ಗೂ ತೋರಿಸ್ತೀನಿ. ಇವತ್ತಿನ ಟ್ರಿಪ್ 244 kilometers. ಸ್ಟಿಲ್ ಮೋರ್ ಟು ಗೋ. ಏನ್ ರಶ್ ಇದೆ ವೀಕೆಂಡ್ಸ್ ಅಂತ. ಬಾಬಾ ಇಲ್ಲ ಕ್ಯೂ ಏನೇನೋ ಇದೆ. ವೀಲ್ ಚೇರ್, ಆಲ್ ಸೇವಾಸ್ ಪರ್ಸನ್. ಹೆಂಗ ಪಾರ್ಕರ್ನ ಏನೇನೋ ಹೇಳ್ತಾರಲ್ಲ ಅವರು.
ಈ ತರ ಎಂತ ತೊಂದರೆ ಉಂಟು. ಆ ಕಡೆ ಪಾರ್ಕಿಂಗ್ ಫುಲ್ ಆಗಿದೆ ಅಂತ ಹಿಂಗ್ ಹೋಗಿ ಅಂದ್ರು. ಹಿಂಗ ಪಾರ್ಕಿಂಗ್ ಇರುಕಾ ಸರ್? ಸರ್ ಸರ್ ಪಾರ್ಕಿಂಗ್ ಇರುಕಾ? இருக்கா? முன்னாடி போயிட்டு ரைட்ல விட்டு வண்டி வந்துரும். ಇಲ್ಲ ಕೇಳ್ತಾರ 50 ರೂಪಾಯಿಗಿಂತ. ಗೋಲ್ಡನ್ ಟೆಂಪಲ್ಗೆ ಬಂದ್ವಿ. ಸೊ ನಡ್ಕೊಂಡು ಹೋಗ್ತಿದ್ದೀವಿ. ಕಾರ್ ಪಾರ್ಕ್ ಪಾರ್ಕಿಂಗ್ ಆಯಿತು. ಆಚೆ ಏನೋ ಮಾಡಿದ್ವಿ, ಒಳಗಡೆ ಕಳಿಸ್ಬಿಟ್ರು. ಸೊ ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಆಚೆ ಏನೋ ಮಾಡಿದ್ವಿ ಅಂದ್ರೆ ಆಚೆ ಕಾರ್ ಪಾರ್ಕ್ ಮಾಡಿದ್ವಿ, ಬಟ್ ಪೊಲೀಸ್ ಕೇಸ್ ಆಗ್ಬಿಡ್ತಾರೆ ಅಂತ ನಾವು ಬಂದ್ಬಿಟ್ರಿ. ಇವಾಗ ಚಪ್ಪಲಿ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ತುಂಬ ದೊಡ್ಡದಿದೆ ದೇವಸ್ಥಾನ, ಒಂಥರ ತಿರುಪತಿಗೆ ಬಂದಿರೋ ಫೀಲ್ ಆಗ್ತಾ ಇದೆ. ಶ್ರೀ ಲಕ್ಷ್ಮೀ ನಾರಾಯಣ ಟೆಂಪಲ್ ಅಂತೆ. ಇದು ಗೋಲ್ಡನ್ ಟೆಂಪಲ್ ಅಂದರೆ ಯಾವ ದೇವರು ಅಂತ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯಿತು ಶ್ರೀ ಲಕ್ಷ್ಮೀ ನಾರಾಯಣ ಟೆಂಪಲ್ ಅಂತ. ಚೆನ್ನಾಗಿದೆ. ಇನ್ನೂ ಇಲ್ಲಿಂದ ಡಿವೋಟಿಸ್ ಎಂಟ್ರಿ ಸ್ನೇಹಿತರ. ಸಿಕ್ಕಾಪಟ್ಟೆ ರಪ 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 ಅಂತ ಮಳೆ ಹೊಡಿತೈತೆ ಸ್ನೇಹಿತರೆ. ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ನೋಡಿ ಸ್ನೇಹಿತರೆ, ಫೈನಲಿ ನಾವು ಗೋಲ್ಡನ್ ಟೆಂಪಲ್ ಇಂದ ವಾಪಸ್ ರಿಟರ್ನ್ ಆದ್ವಿ. ನೋಡಿ, ನೀವು ಮಳೆ ನೋಡ್ತಾ ಇರ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ರಪ 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 ಅಂತ ಹೊಡಿತಾ ಇದೆ. ಸೊ ಚೆನ್ನಾಗಿತ್ತು ಟ್ರಿಪ್ಪು. ಗೋಲ್ಡನ್ ಟೆಂಪಲ್ ಅಲ್ಲಿ ಒಂದ್ ಮ್ಯಾಟ್ರ್ ಹೇಳ್ತೀನಿ ಕೇಳಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಏನಂದ್ರೆ ಅಲ್ಲಿ ದರ್ಶನ ಮಾಡಕ್ಕೂ ಏನಂದ್ರೆ ದುಡ್ಡು ಕೊಡ್ಬೇಕು ಸ್ನೇಹಿತರೆ. ಮಿನಿಮಮ್ ರುಪೀಸ್ 150 ರುಪೀಸೇ ನಾರ್ಮಲ್ ದರ್ಶನ ಇದೆ. 150 ರುಪೀಸ್ ಇಂದ 300 ಇದೆ, 300 ಇಂದ 500, 1000, 2000, 3000 ವರೆಗೂ ಇದೆ. ಸೀರಿಯಸ್ಲಿ ಅಲ್ಲಿ ಇನ್ನೊಂದು ಏನಂದ್ರೆ ಪ್ರಾಬ್ಲಮ್, ಇದು ಮೊಬೈಲ್ ಅಲೋ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ, ಏನು ಅಲೋ ಇಲ್ಲ. ಎಲ್ಲ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಸ್ನೇಹಿತರೆ. ಹಂಗೆ ನಾವು ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ರಿ ಸ್ನೇಹಿತರೆ, ನೀವು ನೋಡ್ತಾ. ಓಕೆ ಸ್ನೇಹಿತರೆ, ಫೈನಲಿ ಡಿನ್ನರ್ಗೆ ಸರವಣ ಭವನ್ ಪ್ಯೂರ್ ವೆಜ್ಗೆ ಬಂದಿದ್ದೀರಿ. ಸೊ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀರಿ ಸ್ನೇಹಿತರೆ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಬ್ಲಾಗ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತ ಮರಿಲೇಬೇಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ. ಸೊ ಇನ್ನೇನು, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್, ಸಿ ಯು.